ಚಿಕ್ಕಮಗಳೂರಿನಲ್ಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ಗೆ ಕಾರಣ ಈಗ ಬಯಲಾಗಿದೆ. ಪೊಲೀಸರ ಲಾಠಿ ಚಾರ್ಜ್ಗೆ ಕಲ್ಲೆಸೆತ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮಹಿಳಾ ಪೇದೆ ಮೇಲೆ ಕಲ್ಲು ಬೀಳ್ತಾ ಇದ್ದಂತೆ ಪೊಲೀಸರು ಲಾಠಿ ಬೀಸಿದ್ರು. ಕಡಬಗೆರೆ ಬಳಿಯಲ್ಲಿ ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ರು ಮಹಿಳಾ ಪೇದೆ. ಪ್ರತಿಭಟನೆ ನಡೀತಾ ಇರುವ ಸಂದರ್ಭದಲ್ಲೇ ಮಹಿಳಾ ಪೇದೆಯಾಗಿರುವ ರೇಖಾ ಅವರನ್ನು ನಿಯೋಜನೆ ಮಾಡಲಾಗಿತ್ತು. ಆದರೆ ಒಂದು ಕಲ್ಲು ಬಂದು ಅವರಿಗೆ ತಾಕತ್ತೆ, ಕಲ್ಲು ಬಂದು ಬಿದ್ದಿದೆ. ಕಿವಿ ಬಳಿಯಲ್ಲಿ ಒಂದು ಗಾಯ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲು ಮಾಡಿ ಮಹಿಳಾ ಪೇದೆಯಾಗಿರುವ ರೇಖಾ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 6 ಹೊಲಿಗೆಗಳು ಹಾಕಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಕೊಪ್ಪದ ಖಾಸಗಿ ಆಸ್ಪತ್ರೆಯಲ್ಲಿ ಕಾನ್ಸ್ಟೇಬಲ್ ರೇಖಾ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗೋಪಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋಪಿ, ನಿನ್ನೆ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಕಲ್ಲು ತೂರಾಟ, ನಂತರ ಲಾಠಿ ಚಾರ್ಜ್ ಕೂಡ ಆಯಿತು. ಈಗ ಮತ್ತಷ್ಟು ಪ್ರತಿಭಟನೆ ತೀವ್ರಗೊಳಿಸೋದಕ್ಕೆ ಅಂತ ರೈತ ಸಂಘಟನೆಗಳು ಮುಂದಾಗ್ತಾ ಇದ್ದಾವೆ. ಹೀಗಾಗಿ ಯಾವ ರೀತಿ ಪ್ರತಿಭಟನೆ ಮಾಡೋದಕ್ಕೆ ತಯಾರಿಗಳು ನಡೀತಾ ಇದೆ, ಒತ್ತಾಯ ಏನು ಕೇಳಿ ಬರ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡೋದಾದ್ರೆ? ಸಂತೋಷ್, ಏನಂದ್ರೆ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಇವತ್ತು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಏನು ವ್ಯಾಪಾರ ವಹಿವಾಟು ಇವುಗಳನ್ನ ಸ್ಥಗಿತಗೊಳಿಸಿರುವಂತದ್ದು. ರೈತ ಸಂಘಟನೆಗಳು ಪ್ರಮುಖವಾಗಿ ಈ ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ರೈತರು ಏನು ಕರೆ ನೀಡಿರುವಂತಹ ಇದಕ್ಕೆ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಈಗ ಈ ಭಾಗದ ಜನರು, ಮಲೆನಾಡಿಗರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆನೆ ಹಾವಳಿಯಿಂದ ಎಲ್ಲರೂ ಕೂಡ ಈ ಭಾಗದ ಮಲೆನಾಡಿಗರು ಸಾಕಷ್ಟು ರೋಸಿ ಹೋಗಿರುವಂತದ್ದು. ಹಾಗಾಗಿ ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಕೆಲರು ಬೆಂಬಲವನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಅಂಗಡಿ ಮುಂಗಟ್ಟುಗಳು ಕೂಡ ಬಾಗಿಲುಗಳನ್ನ ಮುಚ್ಚಿದಾವೆ. ಈ ಹೆಚ್ಚು ವಾಹನಗಳ ಸಂಚಾರ ಕೂಡ ಕಡಿಮೆ ಇದೆ. ಯಾಕಂದ್ರೆ ನಿನ್ನೆ ದಿನವಿಡೀ ಈ ಭಾಗದಲ್ಲಿ ವಾಹನ ಸಂಚಾರ ಬಂದ್ ಆಗಿತ್ತು. ಸಂಪೂರ್ಣ ದಿನವಿಡೀ ಪ್ರತಿಭಟನೆ ನಡೆದಿದ್ದರಿಂದ ಪ್ರವಾಸಿಗರ ನೆಚ್ಚಿನ ತಾಣಗಳಾದಂತ ಶೃಂಗೇರಿ ಆಗಿರ್ಬೋದು, ಹೊರನಾಡು, ಕಳಸ ಈ ಭಾಗಕ್ಕೆ ತೆರಳಬೇಕಾದಂತ ಪ್ರವಾಸಿಗರು ಸಾಕಷ್ಟು ನಿನ್ನೆ ಪರದಾಟ ಪಡಬೇಕಾಯ್ತು. ಹಾಗಾಗಿ ಯಾವುದೇ ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ಕೂಡ ಬೇರೆ ಮಾರ್ಗವಾಗಿ, ಅಂದ್ರೆ ಈ ಮಾರ್ಗವನ್ನು ಹೊರತುಪಡಿಸಿ ಬೇರೆ ಕೊಟ್ಟಿಗೆ ಮಾರ್ಗವಾಗಿ ಇನ್ನೊಂದು ಸ್ಥಳದಿಂದ ಪ್ರವಾಸಿ ಸ್ಥಳಗಳಿಗೆ ಹೋಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಬೇರೆ ಏನು ಬದಲಿ ರಸ್ತೆಗಳ ಮೂಲಕ ವಾಹನಗಳು ಸಂಚಾರ ಆಗ್ತಾ ಇರುವಂತದ್ದು. ಈಗ ಕಡಬಗೆರೆ ಏನು ನಿನ್ನೆ ಪ್ರತಿಭಟನೆ ನಡೆದಿತ್ತು, ಕಡಬಗೆರೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಲಾಗಿರುವಂತದ್ದು. ಮತ್ತು ಬಾಳೆಹೊನ್ನೂರು ಪೊಲೀಸ್ ಠಾಣೆಗೂ ಕೂಡ ನಿನ್ನೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಲಾಗಿತ್ತು. ಹಾಗಾಗಿ ಬಾಳೆಹೊನ್ನೂರು, ಕಡಬಗೆರೆಯಲ್ಲಿ ವ್ಯಾಪಕವಾದ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಈ ನಡುವೆ ನಿನ್ನೆ ಪ್ರತಿಭಟನೆ ಮಾಡಿದಂತ 30 ಜನರ ಮೇಲೆ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಏನಂದ್ರೆ ಮಾಜಿ ಸಚಿವ DN ಜೀವರಾಜ್, ಏನು ಮಾಜಿ ಶಾಸಕ ಇದ್ದಾರೆ, ಅವರಾಗಿರ್ಬೋದು ಮತ್ತು ಸುಧಾಕರ್ ಶೆಟ್ಟಿ ಆಗಿರ್ಬೋದು ಸೇರಿದಂತೆ 30 ಜನರ ಮೇಲೆ 353 ಏನು ಕರ್ತವ್ಯಕ್ಕೆ ಅಡ್ಡಿ ಮತ್ತು ದೊಂಬಿ ಅಂದ್ರೆ ರೈಟಿಂಗ್ ಕೇಸ್ ಕೂಡ ಈಗ ಬಾಳೆಹೊನ್ನೂರು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತದ್ದು. ಈ ನಡುವೆ ಈಗ ಪ್ರತಿಭಟನೆ ಇಂದು 11 ಗಂಟೆಗೆ ಬಾಳೆಹೊನ್ನೂರಿನಲ್ಲಿ ಪ್ರತಿಭಟನೆಗೆ ಅವಕಾಶ ಕೇಳಲಾಗಿದೆ. ಆದ್ರೆ ಪ್ರತಿಭಟನೆಗೆ ಅವಕಾಶ ಕೊಡಲ್ಲ ಅಂತೇಳಿ ಈಗ ಪೊಲೀಸರು ಹೇಳ್ತಾ ಇರುವಂತದ್ದು. ಸಂತೋಷ, ಧನ್ಯವಾದಗಳು ಗೋಪಿ ನಿಮ್ಮೆಲ್ಲ ಮಾಹಿತಿಗೆ.